ಹಾಗಾದ್ರೆ ಆ ಸ್ಟಿಂಗ್ ಆಪರೇಷನ್ ನ ವಿಡಿಯೋದಲ್ಲಿ ಡೀಲ್ ಮಾಸ್ಟರ್ ರವಿಕುಮಾರ್ ಏನ್ ಮಾತಾಡಿದ್ದಾರೆ ಎಕ್ಸ್ಕ್ಲೂಸಿವ್ ವಿಡಿಯೋ ತೋರಿಸ್ತೀವಿ ನೋಡಿ. LPS ಏನು ಅಂತಂದ್ರೆ ಸರ್, ಅದಕ್ಕೆ ಸರ್ಗೆಲ್ಲ ಹೇಳಿದ್ದೀನಿ ನಾನು ಹೇಳಿನ ಇದು ಮಾಡಿದ್ದೀನಿ ಸರ್, ಹೇಳಿದೆ ಗಮನದಲ್ಲಿ ಯಾವುದು ಮಾಡಿಲ್ಲ ಅಂತ ಹೇಳಿ ಸರ್. ಅದಕ್ಕೆ ಸರ್ ನೀವು ಬೈತಾ ಇದ್ರು ಕರೀರಿ ಅಂತಂದ್ರೆ ಕೇಳ್ತಾ ಇದ್ರು. ಹ್ಞೂ ರೀ ಅಂದೆ ಸರ್. ಅಂದ್ರೆ ಸರ್ ಇದನ್ನ ಮಾಡ್ತಾ ಇದ್ರು, ಭಾಳ ಏನೇನಾಗೈತಿ ಅಂತ ಕೇಳ್ತಾ ಇದ್ರು. ನೋಡ್ರಿ ಅಂದ್ರೆ ಹೇಳಿ ಸರ್ ಅವ್ರು ಮಂಜು ಹೇಳಿ ಅದು ಇವತ್ತು ಬಂದೀನಿ ಸರ್, ಮೊನ್ನೆನೂ ಬಂದಿದ್ದೆ ಸರ್ ನನಗೆ ಸರ್. ಅವತ್ತು ನಿಮ್ಗೆ ಏನಾದರೂ ಆದರೆ ಸರ್ ಐ ಆಮ್ ರೆಡಿ ಸರ್. ನಾನು ನೀವು ಹೇಳಿ ಸರ್, ನಾನು ಯಾಕೆ ನಿಮ್ಮನ್ನು ಬಿಟ್ಟು ನಾನು ಸರ್ ಏನೂ ಅವಾಗಿನ ನೀವು ಹೇಳಿರಲ್ಲ ಸರ್, ವಾರ ಮನೆ ಸರ್ ಹಿಂಗೆ ಐತ್ರಿ ಸರ್, ಹಿಂಗೆ ಮಾಡ್ತಾ ಇದ್ದೀನಿ, ಹಿಂಗೆ ಮಾಡ್ತಿ ನಿಮ್ಗೆ ಹೇಳ್ಕೊತಾ ಇದ್ದೀನಿ ಸರ್ ನಾನು. ಆಮೇಲೆ ಅದನ್ನು ಬಿಟ್ಟು ನನಗೆ ಕೆಲಸ ಇಲ್ಲ ಇಲ್ಲಿ ಬರೋಕೆ ಅಲ್ಲಿ ಎಂದಿರ್ತೀನಿ ಸರಿ ಇರ್ತಾನ ಯಾವ ಭಾಷೆಯಲ್ಲಿ ಹೇಳ್ಬೇಕು ಗೊತ್ತಾಗಲಿ. ಸರ್ ಹಿಂಗೆ ಸರ್ ಪೆಂಡಿಂಗ್ ಫೈಲ್ ಇದಾವೆ ಸರ್. ನೋ ಸರ್ ಪ್ಲೀಸ್ ಅದೊಂದು ಐದ್ಮೇಲೆ ಸರ್ ನಿಮ್ಗೆ ನಾನು ಸರ್ ನೀವು ಹೇಳಿದಾಗಿಂದ ಸರ್ ಎಲ್ಲಿ ಕೊಟ್ಟಿದ್ದೀವಿ ಅಂತ ಸರ್ ಕಲೆಕ್ಷನ್ ಮಾಡಿದ್ ನಿಮಗೂ ಕೊಟ್ಟಿದ್ದೀನಿ ಸರ್. ಏಪ್ರಿಲ್ 6ನೇ ತಾರೀಕುವರೆಗೂ ಸರ್ ನಿಮಗೆಲ್ಲ ಹಿಂದಿನ ಫೈಲ್ ಎಲ್ಲ ಕಲೆಕ್ಟ್ ಸರ್. ಎಷ್ಟು ನಿಮಗೆ ಮುಟ್ಟಿದೆ ಸರ್? 12 ಸರ್. ಆಮೇಲೆ ಒಮ್ಮೆ 5 ಒಮ್ಮೆ 7 ಇಷ್ಟು ಮುಟ್ಟಿದೆ ಸರ್. ಹಾಂ ಸರ್. ಆಮೇಲೆ ಅಪ್ಡೇಟ್ ಮಾಡಿಲ್ಲ ಸರ್ ನಿಮ್ಗೆ, ಅಂದ್ರೆ ಬಂದೈತೆ ಅಂತ ಹಿಂಗೆ ಹೇಳಿದ್ದೀನಿ ಸರ್, ಹಿಂಗೈತೆ ಅಂತ ನಿಮಗೆಲ್ಲ ಅಪ್ಡೇಟ್ ಮಾಡ್ಬೋದಲ್ಲ. ಆಯಿತು ನೀವು ಪರ್ಸೆಂಟೇಜ್ ಸ್ವಲ್ಪ ಹೇಳಿದ್ರಿ ಸರ್, 60 ಅಂತ ಹೇಳಿದ್ರಿ ಸರ್. ಅಲ್ಲಿ ನೋಡಿ ಮಾಡೋಣ ಅಂತ ಅಂದ್ರಿ ಸರ್. ನಾವು ಆಯಿತು ಮಾಡೋಗ್ರಿ, ನೀವು ಪ್ರೊಸೆಸ್ ಮಾಡಿರಿ ಅಂತ ಅಂದ್ರಿ ಸರ್. ಹ್ಞೂ ಸರ್. ಸರ್ ರಾಯಚೂರ್ದು 1 ಲಕ್ಷ ಮಾಡಿದ್ವಿ ಸರ್. ಮೊದಲೆಲ್ಲ ಅದು 99 ಆಗಿತ್ತು ಸರ್ ಅದು. ಆಮೇಲೆ ನೀವು ಹಾಂ ಸರ್ ಹೇಳಿದ್ರಿ ಸರ್, ಮುಂಚೆ ಇವೆಲ್ಲ 99 ಇದು ಮಾಡಿದ್ವಿ ಸರ್. ಆಮೇಲೆ ನಂತರ ನಾವು 1 ಲಕ್ಷ ಮಾಡಿದ್ವಿ. 3 ಕೋಟಿ ಕೊಟ್ಟರಲ್ಲ? ಹಾಂ ಸರ್. ಅದರಲ್ಲಿ ಸರ್ ಅದರಲ್ಲಿ ಟೋಟಲ್ ಆಗಿ 9 ಲಕ್ಷ ಅಷ್ಟು ಬಂದಿದೆ ಸರ್. 9 ಲಕ್ಷ ಬಂದಿದೆ ಸರ್. ಎಷ್ಟು ಪರ್ಸೆಂಟೇಜ್? 3% ಸರ್. 3%ನಾಗ ಬಂದಿದೆ ಸರ್. 3%ನಾಗ ಕೊಟ್ಟರು ಸರ್. ಅಂದರೆ 9 ಲಕ್ಷ ಕೊಟ್ಟರು ಸರ್ ಅವ್ರು ಅಷ್ಟೇ. ಆಯ್ತು. ಎಷ್ಟು 12 ಕೋಟಿ ಎಷ್ಟು? ಯಾವುದು ಸರ್? ಎಕರೆ 1 ಲಕ್ಷ ಎಷ್ಟು ಎಕರೆ ಆಯ್ತು? 12 ಲಕ್ಷ ಸರ್. 12 ಲಕ್ಷ ಅಲ್ಲ ಎಕರೆಗೆ ಒಂದು ಎಷ್ಟು ಎಕರೆ ಕೊಟ್ಟಿದ್ವಿ ಟೋಟಲ್ ಸರ್? ಟೋಟಲ್ ಈಗ ಇದಾದ ನಂತರ ಒಂದು 40 ಎಕರೆ ಕೊಟ್ಟಿದ್ವಿ ಸರ್. ಈ 15ರಲ್ಲಿ 3 ಹೋಯ್ತಂತೆ. ಹ್ಞೂ ಸರ್. 12 ಹೋಯ್ತು ಸರ್. 12ರಲ್ಲಿ ಎಷ್ಟು ಎಕರೆ ಕೊಟ್ಟಿದ್ದೀವಿ? ಎಷ್ಟು ಎಕರೆ? ಎಷ್ಟು ಎಕರೆ? ಸುಮಾರು ಒಂದು 60 ಎಕರೆ ಹೋಗಿರ್ಬೇಕು ಸರ್. 60 ಎಕರೆ ಸರ್. ಅದು ಮೊನ್ನೆ ಒಂದು ಲಿಸ್ಟ್ ಕೊಟ್ಟಿನಿ ಸರ್, ನಿಮ್ಗೆ ಕ್ಯಾಲ್ಕುಲೇಷನ್ ಮಾಡಿ ಒಂದು ಕ್ಯಾಲ್ಕುಲೇಷನ್ ಲಿಸ್ಟ್ ಕೊಟ್ಟಿದ್ದೆ ಸರ್. ಈಗ ಎಷ್ಟು ಪರ್ಸೆಂಟ್ ಮಾಡಿದ್ವಿ? ಯಾವುದು ಸರ್? ಸರ್ ಇದಕ್ಕೆ ನಿಮ್ಗೆ ಅವಾಗ 40% ಕೊಟ್ಟಿದ್ದೀನಿ ಸರ್. ಆಮೇಲೆ ನೀವು 60 ಅಂದ್ರಿ ಸರ್. 60 ಅಂದರೆ ಅದು ಆಯಿತು ಸರ್, ಭಾಳ ಆಕೈತಿ. ಆಮೇಲೆ ನೀವು ಇದಕ್ಕೆ ಅಕೌಂಟ್ ಸೆಕ್ಷನ್ಗೆ ಕೊಡಬೇಕು. ಯಾವ ಅಕೌಂಟಿಗೆ ಕೊಡ್ತೀರಿ? ಸಂಬಳ ಕೊಡೋದು ಇವರಿಗೆ ಟ್ರೆಜರಿಗೆ ಕೊಡ್ಬೇಕು ಸರ್. 3 ಕೋಟಿ ಒಳಗೆ ನಿಮ್ಗೆ ನಾನು 40% ಅಷ್ಟೇ ಕೊಟ್ಟಿದ್ದೆ ಸರ್. 3 ಕೋಟಿ ಫಸ್ಟ್ ಇದನ್ನಾಗಿತ್ತು ಸರ್. ಇದು MLA ಮಿನಿಸ್ಟ್ರಿಗೂ 9 45 4 36 3,60,000 ರೂಪಾಯಿ ನಿಮ್ಗೆ ತಲುಪಿಸಿನಿ ಸರ್. ಮೊದಲು ಮುಂಚೆ ಸರ್. ಇದ್ರಾಗ ಆ್ಯಡ್ ಐತೆ ಸರ್. ಇದ್ರಾಗ ಆ್ಯಡ್ ಐತೆ ಸರ್ ಅದು. ಆಮೇಲೆ ನಾನು ಎಕರೆ ವೈಸ್ ಇತ್ತು ನೀವೇನು ಹೇಳಿರಲ್ಲ ಸರ್, ಕೊಟ್ಬೋದು ಬರಲಿ ಸರ್. ಆಮೇಲೆ ಎಕರೆ ವೈಸ್ ಕ್ಯಾಲ್ಕುಲೇಷನ್ ಇದೆ ಸರ್ ನನ್ನ ಹತ್ರ. ಒಂದು ಬಾಬುನ ಕಡೆ ಬರ್ದಿಟ್ಕೊಂಡು ಸರ್, ಮನ್ಯಾಗ ಬರ್ದಿತ್ತು ಸರ್ ಲಿಸ್ಟ್ ವೈಸ್. ಆಮೇಲೆ ಇದು ಆದ ನಂತರ ಸರ್ ಆಮೇಲೆ 40 ಎಕರೆ ಕೊಟ್ಟಿದ್ವಿ ಸರ್. ಹಾಂ. ಎಷ್ಟು ಎಕರೆ ಹೋಗಿದೆ? 15 ಕೋಟಿಗೆ 6 ಕೋಟಿ ಇದೆಯಾ? 7 ಕೋಟಿ ಇದೆಯಾ? 6 ಕೋಟಿ 14 ಲಕ್ಷ ರಿಲೀಸ್ ಮಾಡಿಬಿಟ್ಟಿತ್ತು. ಓಕೆ ಪೆಂಡಿಂಗ್ ಮಿನಿಸ್ಟ್ರಿ ಕಡೆ ಅದೆಲ್ಲ ಕೊಡ್ಬೇಕು. ಈಗ ಇದು ಈಗ ಎಷ್ಟಿದೆ ನಿಮ್ಮ ಹತ್ರ? ಈಗ ನಮಗೆ ಕೊಡ್ಬೇಕಾರೆ ಇದು ಈಗ ನಿಮ್ಗೆ ಸರ್ ಈಗ 40 ಎಕರೆದು ಈಗ ನಾವು ಕೊಟ್ಟಿದ್ದೀವಿ ಸರ್. ಇನ್ನು ಹಣ ಬಿಡುಗಡೆ ಆಗಿಲ್ಲ ಸರ್. ಇದು ಪೆಂಡಿಂಗ್ ಅಂದರೆ ಪ್ರಪೋಸಲ್ ಇದ್ದದ್ದು ಸರ್. ಈಗ 40 ಎಕರೆ ಐತೆ ಸರ್. ಈಗ 40 ಲಕ್ಷ ರೂಪಾಯಿದಾಗ ಅವ್ರು 20 ಲಕ್ಷ ಕೊಟ್ಟಿದ್ದಾರೆ ಸರ್. ನಮ್ಮ ಕಡೆ ಇದು 20 ಲಕ್ಷ ಇದೆ ಸರ್. ನಮ್ಮ ಅದ್ರಾಗ ನೀವು ಇದ್ರಾಗ ಏನು ಪರ್ಸೆಂಟೇಜ್ ಅವತ್ತು ಹೇಳಿದ್ದೀನಿ ನಾನು. 6% ಕೊಡಿ. ಸುಮ್ಮ ಸಣ್ಣ ರಿಕ್ವೆಸ್ಟ್ ಸರ್ ನಿಮಗೆ.
R1 3.5 ಆದರೆ ಸರ್ 9.5 ಆಯ್ತು. ಇನ್ನು 0.5ದಾಗ ಸರ್ ಟೋಟಲ್ ಅಮೌಂಟ್ ಇರ್ಬೇಕಲ್ಲ ಸರ್. ಟೋಟಲ್ ಅಮೌಂಟ್ ಫಾರ್ ಎಕ್ಸಾಂಪಲ್ ನಾವು 40 ಎಕರೆ ಅಂದ್ಕೊಳ್ಳಿ ಸರ್. 40 12 4 48 ಅಂದರೆ 5 ಕೋಟಿ ಆಯ್ತು ಸರ್. ಹಂಗಲ್ಲ ರೀ, ಎಷ್ಟು ಎಕರೆ ರಿಲೀಸ್ ಮಾಡಿದ್ರಿ? 40 ಎಕರೆ ಸರ್. ಬರೀ 40 ಎಕರೆ 15 ಕೋಟಿಯಲ್ಲಿ ಅಷ್ಟೇ ಸರ್. ಹಾಂ 15 ಕೋಟಿ ಅಲ್ಲ ಸರ್, 12 ಕೋಟಿ. 12 ಕೋಟಿ ಬರೀ 40 ಎಕರೆ. ಹ್ಞೂ ಸರ್, ಹಂಗೆ ಇನ್ನೂ 6 ಕೋಟಿ ಐತಲ್ಲ ಸರ್. ಕೊಟ್ಟಿಲ್ಲ ಸರ್. ಆಯ್ತು, ಅಂತರ್ಗು ಮತ್ತೆ ಡಿಸ್ಕಷನ್ ಮಾಡಿ ಯಾರು ಕೊಡೋದು ಹೆಂಗೆ ಗೊತ್ತಾಗುತ್ತೆ ನಮಗೆ? ಹೆಂಗೆ ಗೊತ್ತಾಗುತ್ತೆ? ಏನು ಸರ್ ಹೆಂಗೆ ಗೊತ್ತಾಗುತ್ತೆ ಯಾರು ಬಡವರು ಯಾರು ಕೊಡೋಲ್ಲ ಯಾರು ಕೊಡೋದು? ಇಲ್ಲ ಸರ್, ಅಂದರೆ ಬಡ್ರು ಅಂದ್ರೆ ಆ ರೇಂಜಿಗೆ ಇದ್ದಾಗ ಸರ್ ಅವ್ರು ಕಾಮನ್ ಆಗಿ ಬರೋರು ಬಂದಿರ್ತಾರೆ ಸರ್. ಅವ್ರು ಅಂದರೆ ಎಲ್ಲನೂ ತಿಳ್ಕೊಂಡು ಬಂದಿರ್ತಾರೆ. ಅವ್ರು ಇಷ್ಟು ಅಲ್ಲೆಲ್ಲ ಇಷ್ಟು ಖರ್ಚು ಮಾಡಿದ್ರು ನಮಗೆ ಉಳಿತೈತೆ ಅನ್ಕೊಂಡು ಬಂದಿರ್ತಾರೆ ಯಾರು ಬರೋರು ಸರ್. ಇಲ್ಲಿ ಹ್ಞೂ ಸರ್, DC ಕಮಿಟಿ ಒಂದು ಫಿಕ್ಸ್ ಮಾಡಿರ್ತಾರೆ ಸರ್. SR ವ್ಯಾಲ್ಯೂ ಕಡಿಮೆ ಇರುತ್ತೆ ಸರ್. ಈಗ ಮೈಸೂರು ಬೆಂಗಳೂರು ಇಲ್ಲಿ SR ವ್ಯಾಲ್ಯೂ ಜಾಸ್ತಿ ಇದೆ ಸರ್. ಸಬ್ ರಿಜಿಸ್ಟರ್ ವ್ಯಾಲ್ಯೂ 3 ಪಟ್ಟ ಅಥವಾ 2.5 ಪಟ್ಟ ಸರ್. ಒಂದೊಂದು ಎಕರೆಗೆ ಅಲ್ಲಿ 7 ಲಕ್ಷ ಮೈಸೂರಲ್ಲಿ 7 3 21 ಆಯ್ತು ಸರ್. ಅವರು 20 ಯೂನಿಟ್ ಕಾಸ್ಟ್ 20 ಇರೋದ್ರಿಂದ 20ಕ್ಕೆ ಫಿಕ್ಸ್ ಮಾಡಿ. ಇದೆಲ್ಲ ಇದೆಯಲ್ಲ, ಹ್ಞೂ 5% ಮಾಡಿ, ಹ್ಞೂ ಬಾಕಿದೆಲ್ಲ 5% ಎಲ್ಲ ಸರ್ಕಸ್ ಮಾಡಿ. ಸರಿ ಸರ್. ಇದು ಮಾಡಿರಿ, ಕೋಟಿಗೆ CR ಲೆಕ್ಕದಾಗ ಕರೆಕ್ಟ್ ಮಾಡಿ 10%. ಇದೆಲ್ಲ ಎಕರೆ ಲೆಕ್ಕದಾಗ ಮಾಡಿದ್ವಿ ಸರ್. ಇದನ್ನೆಲ್ಲ ಎಕರೆ ಲೆಕ್ಕದಾಗ ಮಾಡಿದ್ವಿ ಸರ್. ಅದೇ 20 ಎಕರೆ ಬಂದಿದೆ ಸರ್. ಅಲ್ರಿ, ಈಗ ಎಷ್ಟು ಇದ್ರಿ? 20 ಬಿಡ್ರಿ. ಹಾಂ ಸರ್. ಈಗ ಎಷ್ಟು ಬರೀ? ಅದೇ ಸರ್, ಈಗ ನನ್ನ ಕಡೆ 20 ಎಕರೆ ಬಂದಿದೆ ಸರ್. ಅಂದರೆ 20 ಲಕ್ಷ ಆಯ್ತು ಸರ್. ಆಯ್ತು, ಡಿವೈಡ್ ಮಾಡಿರಿ, ಎಷ್ಟಾಯ್ತು? 10 ಲಕ್ಷ ಆಯ್ತು ಸರಿಗೆ ನಿಮಗೆ ಸರ್. 50% ಅಂದರೆ 50 ಲಕ್ಷ ಆಯ್ತು. 40 ಲಕ್ಷ ಇದೆ ಅಂತೀರಿ? 40 ಎಕರೆ ಐತೆ ಸರ್. ಅದು 40 ಎಕರೆ ಇನ್ನೂ 20 ಬಂದಿದೆ ಸರ್. ಇನ್ನು ಎಷ್ಟು ಬರೋದಿದೆ? ಇನ್ನೂ 20 ಬರ್ಬೇಕು ಸರ್. ಇನ್ನೂ 20 ಲಕ್ಷ ಬರ್ಬೇಕು ಸರ್. ಅಲ್ಲ, ಈಗ ನೀವು ಅದು ಇದು ಅದು 3 ಕೋಟಿ ಯೂಸ್ ಮಾಡಿದ್ರಲ್ಲ, ಅದರಲ್ಲಿ ಬರೀ 9 ಲಕ್ಷ ಬಂದಿದೆ. ಹಾಂ ಸರ್, ಅದು 9 ಲಕ್ಷ ಬಂದಿದೆ. ಮಿನಿಸ್ಟ್ರಿ ಕಡೆಯಿಂದ ಅವರು ಅವಾಗ ಇದು ಮಾಡಿ ಅಲ್ಲಿ ಇದು ಮಾಡಿ 20% ಮತ್ತೆ ಬರುತ್ತಲ್ಲ, 80% ಕೊಟ್ಟರೆ ಇದ್ರಾಗನೇ ಎಲ್ಲ ಹೋಗುತ್ತೆ ಸರ್. ಅದು ನಾವು ಬೈಪರ್ಕೇಶನ್ ಇರೋದಿಲ್ಲ ಸರ್. ಅದು 100% ರಿಲೀಸ್ ಮಾಡೋಕೆ ಅದು ಅಮೌಂಟ್ ಫುಲ್ ಅಮೌಂಟ್ ಇರುತ್ತೆ ಸರ್. 20% ಸಪ್ರೇಟು 80% ಸಪ್ರೇಟು ಅವ್ರಿಗೆ ಒಂದು ಯೂನಿಟ್ ಕಾಸ್ಟ್ ಮೇಲೆ ಎಷ್ಟು ಎಕರೆ ಫಿಕ್ಸ್ ಅವ್ರು ಮುಗಿತಕ್ಕ ನಾವು ಕ್ಲಿಯರ್ ಮಾಡಲೇಬೇಕು. ಈಗ ಇಲ್ಲಿ ಕ್ಲೋಸು ಆಯ್ತು. ಈಗ 10 ಲಕ್ಷ ಬಂದಿದೆಯಾ? 10 ಲಕ್ಷ ಕೊಡಿ, ನೆಕ್ಸ್ಟ್ ಎಲ್ಲ CR ಕರೆಕ್ಟ್ ಮಾಡಿ. ಯಾರು ಕೊಡೋಲ್ಲ, ನನ್ನ ಜನ ಇದ್ದಾರೆ, ಸರಿ ಸರ್. ಮುಂದೆ ಕೊಡ್ತಾರೆ. ಎಸ್ ಸರ್, ಎಸ್ ಓಕೆ, ಅದು ಮಾಡಿ. ನಿಮ್ಮ ಕೈಲಿ ಆಗಿಲ್ಲ ಅಂದರೆ ಸರಿ ಸರ್. ಅವ್ರು ಮಾಡ್ಕೊಡ್ತೀವಿ. ಏನಂದ್ರು ಹಾಂ ಅಲ್ಲ, ಇನ್ನು 5 ಕೋಟಿ ಉಳಿದೆ ಸರ್. ಇನ್ನು 5 ಕೋಟಿ ಉಳಿದೆ ಸರ್. ಇನ್ನು 5 ಕೋಟಿ ಅಲ್ಲ, 4 ಸಮಥಿಂಗ್ ಉಳಿಯುತ್ತೆ. ಆಯ್ತು ಕಣ, ಎಷ್ಟೇ ಹಾಂ ಆಯ್ತು, ಒಟ್ಟು ಎಷ್ಟು CRಗೆ 10% ನಿಮ್ಗೆ ಆಗಿಲ್ಲ ಅಂದರೆ ಜನ ಅದಕ್ಕೆ ಹಿಡಿಯುತ್ತಾರೆ. ಹೌದು ಸರ್. ಎಷ್ಟು ಎಕರೆ? 6 ಎಕರೆ. 6 ಎಕರೆ ಎಷ್ಟು? 1 ಕೋಟಿ. 12 24 6 ಇಲ್ಲ 1 20 1 ಕೋಟಿ 20 ಲಕ್ಷ. 1 ಕೋಟಿ 20 ಲಕ್ಷ. 2 ಲಕ್ಷ 2 ಕೋಟಿ ಇಲ್ಲ, 1 ಕೋಟಿ 20 ಲಕ್ಷ. ನಾನು ಶೇಕ್ ಆಗ್ಬಿಟ್ಟೆ. ಕೊಡೋದು 20 ಲಕ್ಷ ಅಲ್ಲಪ್ಪ? ಹೌದು ಸರ್. 20 20 ಸಬ್ಸಿಡಿ ಬಿಡ್ತಾರೆ. ಈಗ ನಾವು ರಿಲೀಸ್ ಮಾಡಿದ್ರೆ 20 ರಿಲೀಸ್ ಮಾಡ್ತೀವಿ. 20 ರಿಲೀಸ್ ಸರ್. ನಾವು ಕೊಡ್ತಕ್ಕಂಥ 1 ಎಕರೆಗೆ 20 ಲಕ್ಷ. 4 ಎಕರೆನೂ ಬರ್ಬೋದು, ಅರ್ಧ ಎಕರೆನೂ ಬರ್ಬೋದು, 1 ಎಕರೆ ಬರ್ಬೋದು. DC ಕಮಿಟಿ ಅದನ್ನು ಫಿಕ್ಸ್ ಮಾಡಿರ್ತಾರೆ ಸರ್. ಒಂದೊಂದು ಎಕರೆಗೆ ಅಲ್ಲಿ 7 ಲಕ್ಷ ಮೈಸೂರಲ್ಲಿ 7 3 21 ಆಯ್ತು ಸರ್. ಅವರು 20 ಯೂನಿಟ್ ಕಾಸ್ಟ್ 20 ಇರೋದ್ರಿಂದ 20ಕ್ಕೆ ಫಿಕ್ಸ್ ಮಾಡಿರ್ತಾರೆ ಸರ್. ಆಮೇಲೆ ಈ ಕಡೆ ಗುಲ್ಬರ್ಗ ಯಾದಗಿರಿ ಪ್ರಶ್ನೆ ಕೇಳ್ರಿ, ಅಷ್ಟೊಂದು ಆರ್ಗ್ಯೂ ಮಾಡ್ಬೋದು, ಲಾಯರ್ ಮಾಡಿದೆ. ಒಂದು ಮನುಷ್ಯನಿಗೆ ಬೆನಿಫಿಷರಿಗೆ ಎಷ್ಟು ಲಕ್ಷ ಕೊಡ್ತೀರಿ? 1 ಕೋಟಿ ಇರಲಿ, 5 ಲಕ್ಷ. ಯೂನಿಟ್ ಕಾಸ್ಟ್ 20 ಲಕ್ಷ ಸರ್. ಅಷ್ಟೇನೇ ಬೇಕಾದ್ರೆ. ಅವ್ನು 50 ಇದ್ರು ಅವ್ನು ದುಡ್ಡು ಹಾಕ್ತು ಅಂತಾನೆ, ದುಡ್ಡು ಕಮ್ಮಿ ಇದ್ರು 3 ಎಕರೆ ತೊಗೊತಾನೆ. 20 ಲಕ್ಷ ನೀವು ಕೊಡೋದ್ರಿಂದ 5 ಲಕ್ಷ ಬಂದು 3 ಎಕರೆ ತೊಗೊತಾನೆ ಅಲ್ವಾ? 3 ಲಕ್ಷ ಇಂಟು 9 ಲಕ್ಷ 1:3 2 ಎಕರೆ ಬರ್ಬೋದು. ಆ ಥರ ನಾಲ್ಕು ಆಯ್ತು, ಅಷ್ಟೇ ಶೇರ್ ಮಾಡಿರಿ. ಈಗ ಎಷ್ಟಿದೆ ಮತ್ತೆ ಅಮೌಂಟು? ಈಗ ಇವಾಗ 20 ಲಕ್ಷ ಕೆಲಸ ಮಾಡಿ, ಇದೆಲ್ಲ ಇದೆಯಲ್ಲ, 5% ಮಾಡಿ. ಹಾಂ, ಇದೆಲ್ಲ 5% ಎಲ್ಲ ಸರ್ಕಸ್ ಮಾಡಿ. ಇದು ಮಾಡಿರಿ, ಕೋಟಿಗೆ CR ಲೆಕ್ಕದಾಗ ಕರೆಕ್ಟ್ ಮಾಡಿ